ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಡಿ ಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ಯಾವುದೇ ಹೆಜ್ಜೆ ಇಟ್ಟರೂ ಕೂಡ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ನೊಣವಿನ ಕೆರೆಯ ಅಜ್ಜಯ್ಯನವರ ಆಶೀರ್ವಾದ ಇಲ್ಲದೆ ಮುಂದಿನ ಹೆಜ್ಜೆ ಇಡೋದಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಕೂಡ ತಿಳಿದಿರೋ ವಿಚಾರ. ಜೊತೆಗೆ ಕಳೆದ 3-4 ವರ್ಷಗಳಿಂದ ವಿನಯ್ ಗುರೂಜಿಯವರ ಪರಮ ಭಕ್ತರಾಗಿರೋ ಡಿ ಕೆ ಶಿಯವರು ವಿನಯ್ ಗುರೂಜಿಯವರ ಅನುಮತಿ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾಗಿರೋ ಮಾತಂತರೂ ಅಲ್ಲವೇ ಅಲ್ಲ. ಅದಕ್ಕೆ ಕಾರಣ ಡಿ ಕೆ ಶಿ ಮಗಳ ಮದುವೆಯ ಮಾತುಕತೆಯೇ ಸಾಕ್ಷಿ ಅನ್ನೋದು ಗೊತ್ತೇ ಇದೆ. ಕರ್ನಾಟಕ ರಾಜಕೀಯದಲ್ಲಿ ಇತ್ತೀಚೆಗೆ ಸಿದ್ದರಾಮಯ್ಯನವರ CM ಅವಧಿ ಮುಗಿಯೋದ್ರೊಳಗೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಮಾತುಗಳು ಸದ್ಯ ಈಗ ಟ್ರೆಂಡಿಂಗ್ನಲ್ಲಿರೋ ವಿಚಾರ. ಇದಕ್ಕೆ ಪುಷ್ಟಿ ನೀಡುವಂತೆ ಇದೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲವೊಬ್ಬರು ಬಹಿರಂಗ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿರೋದು. ಅತ್ತ CM ಬೆಂಬಲಿಗರು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇರೋದು, ಇತ್ತ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಶೃಂಗೇರಿ ದೇವಸ್ಥಾನಗಳ ಭೇಟಿ ಜೊತೆಗೆ ಭಗವಂತನ ಆಶೀರ್ವಾದವನ್ನು ಪಡೀತಾ ಇರತಕ್ಕಂಥ ಘಟನೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೆಲ್ಲದರ ನಡುವೆಯೇ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಗೌರಿಗದ್ದೆಯ ವಿನಯ್ ಗುರೂಜಿಯವರ ಭವಿಷ್ಯವೇ ಈಗ ಸದ್ದು ಮಾಡ್ತಿರೋದು. ವಿನಯ್ ಗುರೂಜಿಯವರು ಡಿ ಕೆ ಶಿಯವರು ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ CM ಆಗ್ತಾರೆ ಅನ್ನೋ ಭವಿಷ್ಯವನ್ನು ನುಡಿದಿದ್ದು ಮಾತ್ರ ಈಗ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದಂತಾಗಿಬಿಟ್ಟಿದೆ. ಅದಕ್ಕೆ ಕಾರಣ ಈ ಪವರ್ ಶೇರಿಂಗ್ ಅನ್ನೋ ಗುಡ್ಡದ ಭೂತ. ಒಂದು ಕಡೆ ಡಿನ್ನರ್ ಮೀಟಿಂಗ್ಗಳಿಗೆ AICC ನಾಯಕರ ಮಧ್ಯಪ್ರವೇಶದಿಂದ ಬ್ರೇಕ್ ಬಿದ್ದಿದೆ. ಆದರೂ ಕೂಡ ಪಕ್ಷದೊಳಗಾಗಲಿ ಅಥವಾ ಸರ್ಕಾರದ ಸುತ್ತ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತಾ ಇರೋದಕ್ಕೆ ಇವು ಸಾಕ್ಷಿ ಅಂತಿವೆ. ಇತ್ತ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗಲೆಲ್ಲರೂ ಕೂಡ ಬುಸುಗುಡ್ತಾನೆ ಇರ್ತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ ಅನ್ನೋದಂತೂ ಪಕ್ಕ ಆಗಿಬಿಟ್ಟಿದೆ. ಹಾಗಾದರೆ ವಿನಯ್ ಗುರೂಜಿಯವರ ಹೇಳಿಕೆಯನ್ನೊಮ್ಮೆ ನಾವು ಗಮನಿಸಬೇಕಾಗತ್ತೆ. ಈ ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ಇದೇ ವಿನಯ್ ಗುರೂಜಿಯವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಡಿ ಕೆ ಶಿ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ CM ಆದರೆ ಖುಷಿ ಪಡ್ತೇವೆ. ನಾಟಕ ಇಲ್ಲದ ರಾಜಕಾರಣಿ ಡಿ ಕೆ ಶಿ ಅವರು, ಅವರಿಗೆ ನಾಟಕ ಮಾಡಲಿಕ್ಕೆ ಬರೋದಿಲ್ಲ. ಜೊತೆಗೆ ವೈಕುಂಠ ಏಕಾದಶಿ ದಿನ ಡಿ ಕೆ ಶಿ ಅವರು CM ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅಂತಲೂ ಕೂಡ ಹೇಳಿಬಿಟ್ರು. ಜೊತೆಗೆ ಅಜ್ಜಯ್ಯನ ಮೇಲೆ ಡಿ ಕೆ ಶಿ ಅವರಿಗೆ ನಿಷ್ಠೆ ಇದೆ, ಧರ್ಮದ ಮೇಲೆ ಶ್ರದ್ಧೆ ಇದೆ. ಗುರುಗಳ ಅನುಗ್ರಹದಿಂದ ಇದೇ ಸರ್ಕಾರದ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಸೀಟ್ನಲ್ಲಿ ಕೂರ್ತಾರೆ ಅಂತ ಹೇಳಿಬಿಟ್ರು. ನಾವು ಈ ವಿನಯ್ ಗುರೂಜಿಯವರ ಮಾತಿಗೆ ಯಾಕೆ ಪ್ರಾಶಸ್ತ್ಯ ನೀಡಬೇಕು ಅಂದರೆ, ಇದು ಭವಿಷ್ಯ ಅಂತ ಹೇಳಿ ಗಮನಿಸೋದಲ್ಲ. ನಾವು ಹೇಗಾಗಿ ಗಮನಿಸಬೇಕು ಅಂದರೆ, ವಿನಯ್ ಗುರೂಜಿಯವರು ಈ ಮಾತನ್ನು ಯಾಕೆ ಒತ್ತಿ ಹೇಳಿದ್ರು ಅನ್ನೋದಕ್ಕೂ ಅನೇಕ ಕಾರಣಗಳು ತೆರೆಮರೆಯಲ್ಲಿ ನಡೆದಿರುವ ಸಾಧ್ಯತೆಗಳಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ವಿನಯ್ ಗುರೂಜಿಯವರ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ಅಂತ ಅನಿಸುತ್ತೆ. ಇದೇ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿಕ್ಕೂ ಕೂಡ ಗೌರಿಗದ್ದೆಯ ಆಶ್ರಮದ ಅವಧೂತರಾಗಿರೋ ವಿನಯ್ ಗುರೂಜಿಯವರೇ ಕಾರಣ ಅನ್ನೋದು ಸ್ಪಷ್ಟ. ಯಾಕೆ ಅಂದರೆ ಮಾರ್ಚ್ 19ರಂದು ಇದೇ ಶೃಂಗೇರಿಯ ಅಂದರೆ ಜಿಲ್ಲೆಯ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿರೋ TD ರಾಜೇಗೌಡರ ಮಗಳ ಮದುವೆ ನಡೀತಾ ಇತ್ತು. ಅವತ್ತು ಮದುವೆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಿದ್ರು. ಆಗ ಡಿ ಕೆ ಶಿ ಅವರು ಈ ವಿಚಾರವಾಗಿ ವಿನಯ್ ಗುರೂಜಿ ಬಳಿ ಪ್ರಸ್ತಾಪ ಮಾಡಿದರು. ಮಗಳ ಮದುವೆ ಕುರಿತಾಗಿ ಕಾಫಿ ಉದ್ಯಮಿ ದಿವಂಗತ ಸಿದ್ಧಾರ್ಥ್ ಹೆಗಡೆ ಅವರ ಹಿರಿಯ ಪುತ್ರನ ಜೊತೆ ಮಗಳ ಮದುವೆ ಬಗ್ಗೆ ಮಾತುಕತೆ ನಡೆಸಲಿಕ್ಕೆ ವಿನಯ್ ಗುರೂಜಿ ಬಳಿ ಡಿ ಕೆ ಶಿ ಅವರು ಸಲಹೆಗಳನ್ನು ಕೇಳಿದರು. ಆ ವೇಳೆ ವಿನಯ್ ಗುರೂಜಿ ಕೂಡ ಮುಂದುವರಿಯಿರಿ ಅಂತ ಹೇಳಿದ್ರಂತೆ. ವಿನಯ್ ಗುರೂಜಿ ಒಪ್ಪಿಗೆ ಸೂಚಿಸಿದ ಮೇಲೆಯೇ ಡಿ ಕೆ ಶಿ ತಮ್ಮ ಮಗಳನ್ನು ಸಿದ್ಧಾರ್ಥ್ ಹೆಗಡೆ ಮಗನಿಗೆ ಕೊಡಲಿಕ್ಕೆ ಮುಂದಾಗಿ ಮಾತುಕತೆ ನಡೆಸ್ತಾರೆ. ಅದು ಮದುವೆ ಹಂತಕ್ಕೂ ಹೋಯಿತು. ಅದೆಲ್ಲವೂ ಕೂಡ ಇದೇ ಗೌರಿಗದ್ದೆ ವಿನಯ್ ಗುರೂಜಿಯವರ ಕೃಪಾ ಕಟಾಕ್ಷದಿಂದ ಅನ್ನೋ ಒಂದಿಷ್ಟು ಗೌರವಗಳನ್ನು ಕೂಡ ಡಿ ಕೆ ಶಿ ಫ್ಯಾಮಿಲಿ ಉಳಿಸ್ಕೊಂಡು ಬಂದಿದೆ. ಹೆಚ್ಚಾಗಿ ಈ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗೌರಿಗದ್ದೆಯ ದತ್ತಾಶ್ರಮದ ಅವಧೂತ ವಿನಯ್ ಗುರೂಜಿಯವರ ಪರಮ ಭಕ್ತರಾಗಿ ಬಿಟ್ಟಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ಆಗಾಗ ಕೇಳ್ತಾನೆ ಬರ್ತಿರ್ತಾರೆ. ಡಿ ಕೆ ಶಿ ವಿನಯ್ ಗುರೂಜಿಯವರ ಅನುಮತಿ ಇಲ್ಲದೆ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಇನ್ನು KPCC ಅಧ್ಯಕ್ಷ ಪಟ್ಟ ದೊರೆತ ಬಳಿಕವೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ವಿನಯ್ ಗುರೂಜಿ ಬಳಿ ಹೋಗಿ ಭೇಟಿ ಮಾಡಿದ್ದನ್ನು, ಜೊತೆಗೆ ಅವರಿಂದ ಆಹಾರವನ್ನು ಹಾಕಿಸ್ಕೊಂಡು ಒಂದಿಷ್ಟು ಸಲಹೆಗಳನ್ನು ಕೇಳಿ ಬಂದಿದ್ದನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬಹುದು. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈ ಒಂದು ಕಡೆ ಸಿದ್ದರಾಮಯ್ಯನವರು ಬಣ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಯಾವಾಗೆಲ್ಲ ಮುಂದೆ ಹಾಕ್ತಾರೋ ಅಂದರೆ, ಈ ಉದಾಹರಣೆಗೆ ಇತ್ತೀಚೆಗೆ ಹಾಸನ ಸಮಾವೇಶ ಗಮನಿಸ್ಬೋದು.
ಆಗ DKಶಿ ಬಣ ಅದನ್ನು ಹತ್ತಿಕ್ಲಿಕ್ಕೆ ಬಂತು, ತಡೀತ್ಲೇ ಬಂತು. ಜೊತೆಗೆ ಹೈಕಮಾಂಡ್ ಮೂಲಕ ಅಂತಹ ಶಕ್ತಿ ಪ್ರದರ್ಶನದ ಪ್ರಸಂಗಗಳನ್ನು ಕೂಡ ಪಕ್ಷದ ಸಮಾರಂಭ ಅನ್ನುವಂತೆ ಬದಲು ಮಾಡಿತು. ಜೊತೆಗೆ ಇತ್ತೀಚೆಗೆ ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ ದಲಿತ ಸಚಿವರ ಡಿನ್ನರ್ ಪಾರ್ಟಿಯನ್ನು ಕೂಡ ಇದೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಅದು ಕೂಡ ಹಠಾತ್ ರದ್ದಾಯಿತು. ಅದರ ಹಿಂದೆಯೂ ಕೂಡ DKಶಿ ಬಣ ಒಂದು ಕಡೆ ಕೆಲಸ ಮಾಡ್ತಾ ಇದೆ ಅನ್ನೋ ಚರ್ಚೆಗಳು ಎಲ್ಲ ಕಡೆ ಹೇಳ್ತಾ ಇರೋದು. ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಡಿನ್ನರ್ ಪಾರ್ಟಿಯನ್ನು ಕೂಡ ಈಗ ರದ್ದು ಮಾಡಲಾಗಿದೆ. ಅಲ್ಲಿಗೆ ಈ ಕಾಂಗ್ರೆಸ್ನಲ್ಲಿ CM ಹುದ್ದೆಗೆ ಇರತಕ್ಕಂಥ ಪೈಪೋಟಿ ಎಷ್ಟು ಇದೆ, ಅದು ಇನ್ನು ಉಳಿದಿರುವ ವರ್ಷಗಳ ಕಾಲ, ಇನ್ನು 2.5 ವರ್ಷಗಳ ಕಾಲ ಯಾರು ಆಗಬಹುದು ಅದರ ಕುರಿತಾಗಿ ಪವರ್ ಶೇರಿಂಗ್ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರೋದು ಈಗ ಜಗಜ್ಜಾಹೀರಾಗ್ತಾ ಇರೋದು. ರಾಜ್ಯ ಕಾಂಗ್ರೆಸ್ನಲ್ಲಿನ ಡಿನ್ನರ್ ಪಾಲಿಟಿಕ್ಸ್ ಗೊಂದಲ ಈಗಾಗಲೇ ಉಂಟಾಗಿರೋದು. ಜೊತೆಗೆ ಆ ಗುಂಪುಗಾರಿಕೆಯನ್ನು ಶಮನ ಮಾಡಲಿಕ್ಕೂ ಕೂಡ ಸಿದ್ದರಾಮಯ್ಯನವರು ಇದೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜನವರಿ 13ರಂದು ತುರ್ತಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರೋದು ಈಗ ಸದ್ಯದ ಅಪ್ಡೇಟ್ಸ್. ಸಭೆಯಲ್ಲಿ ಎಲ್ಲ ಶಾಸಕರು ಹಾಗೂ ಸಂಸದರು ಭಾಗವಹಿಸಬೇಕು ಅನ್ನೋದು CM ಸಿದ್ದರಾಮಯ್ಯನವರ ಕರೆ. ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಂಚಲನ ಸೃಷ್ಟಿಯಾಗಿರೋದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಹೈಕಮಾಂಡ್ ಜನವರಿ 13ರ ಸಂಜೆಯೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಬಣ ರಾಜಕೀಯ ತೀವ್ರಗೊಳ್ತಾ ಇರುವ ಮೊದಲೇ ಈ ಗುಂಪುಗಾರಿಕೆಯನ್ನು ಶಮನ ಮಾಡಬೇಕು ಅನ್ನೋದು ಒಂದು ಕಡೆ CM ಸಿದ್ದರಾಮಯ್ಯನವರ ಪ್ಲ್ಯಾನ್ ಕೂಡ ಅನ್ನಲಾಗ್ತಾ ಇದೆ. ಅದ್ರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿ ಅದರ ಬೆಳವಣಿಗೆ ಯಾವ ಹಂತಕ್ಕೆ ಹೋಗ್ಬೋದು, ಜೊತೆಗೆ ಈಗ ಹೇಳ್ತಾ ಇರೋ ಚರ್ಚೆಗಳಿಗೆ ಒಂದು ಫುಲ್ ಸ್ಟಾಪನ್ನು ಇಡಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರು, ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾಕೆಂದರೆ ಈ ಕೈ ಪವರ್ ಶೇರಿಂಗ್ ಚರ್ಚೆ ಇನ್ನು ಮುಂದೆ ಜೋರಾಗುವ ನಿರೀಕ್ಷೆ ಅಂತೂ ಖಂಡಿತವಾಗಿಯೂ ಇದೆ. ಜನವರಿ 13ರ ನಂತರ ಉಸ್ತುವಾರಿ ಸುರ್ಜೇವಾಲಾ ಅವರ ಆಗಮನದ ನಂತರ ಎಲ್ಲವೂ ಕೂಡ ಮತ್ತಷ್ಟು ಭುಗಿಲೇಳುವ ಸಾಧ್ಯತೆಗಳಿದೆ. ಅದೇನೇ ಇರಲಿ, DKಶಿ ಡಿಸೈಡ್ ಮಾಡಿದ್ರೆ ನಾನು CM ಆಗಲೇಬೇಕು, ಆರಂಭದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಹೈಕಮಾಂಡ್ ಹಂತದಲ್ಲಿ ನಡೆದಿದ್ದರೆ, ನಂತರ DKಶಿ ಅವರು ಅದನ್ನು ಡಿಸೈಡ್ ಮಾಡಿದರೆ, ಅದಕ್ಕೆ ಹೈಕಮಾಂಡ್ ಸಮ್ಮತಿಯನ್ನು ಸೂಚಿಸಿದ್ರೆ ಅದನ್ನು ಯಾರೂ ಕೂಡ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಷ್ಟೇ ಸತ್ಯಕ್ಕೆ ಹತ್ತಿರವಾದಂತಹ ಮಾತು ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರುವಂತೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿಯವರೆಗೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲೂ ವೈಮನಸ್ಸಿಲ್ಲದ ರೀತಿಯಲ್ಲಿ DK ಶಿವಕುಮಾರ್ ಅವರು ಭಾಳಷ್ಟು ಅಚ್ಚುಕಟ್ಟಾಗಿ ತಕ್ಕಡಿಯನ್ನು ಸರಿಯಾದ ರೀತಿಯಲ್ಲಿ ಸಮವಾಗಿ ತೂಗಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ಮುಂದೆ ಅವರೇನಾದರೂ ಆ ರೀತಿಯಾಗಿ ನಿರ್ಧಾರ ಮಾಡಿದ್ದೇ ಆದರೆ ಅದನ್ನು ಪಡೆಯುವಲ್ಲೂ ಕೂಡ ಅವರು ಯಶಸ್ವಿ ಆಗ್ತಾರೆ ಅನ್ನೋದಂತೂ ಸ್ಪಷ್ಟ. ನೋಡೋಣ, ಅವರು ಕೂಡ ತಮಿಳುನಾಡು ಶೃಂಗೇರಿ ಹೀಗೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದ ನಂತರ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದು. ನಿಮಗೆ ಯಾರು ಕರ್ನಾಟಕದ CM ಆಗಬೇಕು ಮುಂದೆ ಉಳಿದಿರುವ ಬಾಕಿ ವರ್ಷಗಳಲ್ಲಿ ಅನ್ನೋದನ್ನು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.